ಯಾವಾಗಾದ್ರೂ ವೀಕೆಂಡ್ ಬಂದ್ರೆ ಆಯ್ತು, ಸಂಜೆ ಆದ್ರೆ ಆಯ್ತು, ಅವ ಯಾವ್ದಾದ್ರು ಹೊಸ ಸಿನಿಮಾ ರಿಲೀಸ್ ಆಗ್ಬಿಟ್ರೆ ನಡೀರಿ ಥಿಯೇಟರ್ಗೆ ಹೋಗಿ ನೋಡ್ಕೊಂಡು ಬರೋಣ ಅನ್ನುವಂಥ ಒಂದು ಕಾಲ ಇತ್ತು. ಈಗ ಐನಾಕ್ಸ್ಗೆ ಹೋಗೋಣ, ಮಲ್ಟಿಪ್ಲೆಕ್ಸ್ಗೆ ಹೋಗೋಣ ಅನ್ನುವಂಥ ಮಾತುಗಳು ಬಂದಿದೆ. ಈ ಮಲ್ಟಿಪ್ಲೆಕ್ಸ್ಗಳ ವಿಚಾರದ ಬಗ್ಗೆ ಇವತ್ತಿನ ಪವರ್ ಫೋಕಸ್ನಲ್ಲಿ ಚರ್ಚೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಬೇರೆ ಬೇರೆ ರಾಜ್ಯಗಳ ಮಲ್ಟಿಪ್ಲೆಕ್ಸ್ಗಳಲ್ಲಿ ಅಲ್ಲಿನ ಸರ್ಕಾರ ದರವನ್ನ ನಿಗದಿ ಮಾಡಿದೆ, ಟಿಕೆಟ್ಗೆ ಇಂತಿಷ್ಟೇ ಅಮೌಂಟು ಅಂತ ಹೇಳಿ. ಆದ್ರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಸ್ಟಾರ್ ನಟರ ಸಿನಿಮಾಗಳು ಬಂದ್ಬಿಟ್ರೆ 500ರಿಂದ 1000, 1500 ರೂಪಾಯಿವರೆಗೂ ಕೂಡ ಟಿಕೆಟ್ ದರ ಏರಿಕೆ ಆಗುತ್ತೆ. ಎಲ್ಲ ವರ್ಗದವರು ಕೂಡ ಸಿನಿಮಾಗಳನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಇವಾಗಂತೂ ಬಿಡಿ, ಥಿಯೇಟರ್ಗಳು ಎಷ್ಟೋ ಥಿಯೇಟರ್ಗಳು ಮುಚ್ಕೊಂಡು ಹೋಗಿದ್ದಾವೆ. ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಇಲ್ಲ ಅನ್ನುವಂಥ ಕೂಗು ಕೂಡ ಕೇಳಿ ಬರ್ತಾ ಇದೆ. ನಮ್ಮ ಸರ್ಕಾರ ಯಾಕೆ ದರವನ್ನ ನಿಗದಿ ಮಾಡಿಲ್ಲ? ಯಾಕೆ ನಮ್ಮ ಸರ್ಕಾರ ಒಂದು ದರ ನಿಗದಿ ಮಾಡುವಂತ ಯೋಚನೆ ಮಾಡ್ತಾ ಇಲ್ಲ? ಬೇರೆ ರಾಜ್ಯದಲ್ಲಿರುವಂತಹ ರೂಲ್ಸ್ ನಮ್ಮ ರಾಜ್ಯದಲ್ಲಿ ಯಾಕಿಲ್ಲ? ಇದೆಲ್ಲದರ ಬಗ್ಗೆ ಇವತ್ತಿನ ಪವರ್ ಫೋಕಸ್ ನಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಮಲ್ಟಿಪ್ಲೆಕ್ಸ್ ದರ್ಬಾರ್. ತೆಲಂಗಾಣ, ಆಂಧ್ರ ಮತ್ತು ಚೆನ್ನೈ ಮಲ್ಟಿಪ್ಲೆಕ್ಸ್ಗಳಲ್ಲಿ ದರ ನಿಗದಿಯಾಗಿದೆ. 150ರಿಂದ 200 ಪ್ರವೇಶ ದರ ನಿಗದಿ ಮಾಡಿದವೆ ಅಲ್ಲಿನ ಸರ್ಕಾರಗಳು. ಯಾವುದೇ ಚಿತ್ರಕ್ಕೂ ಅದಕ್ಕಿಂತ ಹೆಚ್ಚು ಬೆಲೆಯನ್ನ ಪಡೆಯೋ ಹಾಗಿಲ್ಲ. ಅದು ಎಂಥದ್ದೇ ಸ್ಟಾರ್ ನಟರ ಸಿನಿಮಾ ಆಗಿದ್ರು ಆ ಬೆಲೆಗಿಂತ ಹೆಚ್ಚಿನ ದರ ಪಡ್ಕೊಳ್ಳೋ ಹಾಗಿಲ್ಲ. ಬೆಂಗಳೂರು ಸೇರಿ ರಾಜ್ಯದ ಮಲ್ಟಿಪ್ಲೆಕ್ಸ್ಗಳಲ್ಲೂ ಕೂಡ ದರವನ್ನ ಯಾಕೆ ನಿಗದಿ ಮಾಡಿಲ್ಲ? ಮಲ್ಟಿಪ್ಲೆಕ್ಸ್ಗಳಲ್ಲಿ ಒಂದೊಂದು ಚಿತ್ರಕ್ಕೆ ಒಂದೊಂದು ಟಿಕೆಟ್ ದರ ಇದೆ. ಸ್ಟಾರ್ ಚಿತ್ರಗಳಿಗೆ 500 ರೂಪಾಯಿ ಮಿನಿಮಮ್ ಇಂದ ಸ್ಟಾರ್ಟ್ ಆಗಿ ಅದಕ್ಕಿಂತ ಹೆಚ್ಚಿನ ದರವನ್ನ ನಿಗದಿ ಮಾಡಲಾಗಿದೆ. ದೇಶದಲ್ಲೇ ದುಬಾರಿ ಬೆಂಗಳೂರು ಮಲ್ಟಿಪ್ಲೆಕ್ಸ್ಗಳ ಟಿಕೆಟ್ ದರ. ಇಲ್ಲಿ ಒಂದೊಂದು ಭಾಷಾ ಚಿತ್ರಗಳಿಗೆ ಒಂದೊಂದು ರೀತಿಯಾದಂತಹ ಟಿಕೆಟ್ ದರ ಇದೆ. ಆದ್ರೆ ಬೇರೆ ರಾಜ್ಯಗಳಲ್ಲಿ ಹಂಗಿಲ್ಲ. ಮುಂಬೈ, ದೆಹಲಿಗಿಂತ ಬೆಂಗಳೂರಲ್ಲೇ ಟಿಕೆಟ್ ದರ ಜಾಸ್ತಿ ಯಾಕೆ? ಹೆಚ್ಚು ದರ ಹಿನ್ನೆಲೆ ಕನ್ನಡ ಚಿತ್ರಗಳ ವೀಕ್ಷಣೆಗೂ ಕೂಡ ಜನರು ಹಿಂದೇಟಾಗ್ತಾ ಇದ್ದಾರೆ. ಬೇರೆ ರಾಜ್ಯಗಳಲ್ಲಿ ನೀವು ಒಂದು ಸಿನಿಮಾ ಅಂದ್ರೆ ಯಾವ್ದಾದ್ರು ಒಂದು ಭಾಷಾ ಸಿನಿಮಾ ಅಂತಲ್ಲ, ಬೇರೆ ಬೇರೆ ಭಾಷೆಗಳ ಸಿನಿಮಾಗೂ ಕೂಡ ಅದೇ ಟಿಕೆಟ್ ದರ ಫಿಕ್ಸ್ ಆಗಿದೆ. ಆದ್ರೆ ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ಒಂದೊಂದು ಭಾಷಾ ಚಿತ್ರಕ್ಕೆ ಒಂದೊಂದು ರೀತಿಯಾದಂತಹ ದರ. ಥಿಯೇಟರ್ ಮಾಲೀಕರೇ ಟಿಕೆಟ್ ದರವನ್ನ ಫಿಕ್ಸ್ ಮಾಡ್ತಾರೆ ಅಂತ ಇವತ್ತು ವಿಧಾನ ಪರಿಷತ್ನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ರು. ಅವಶ್ಯಕತೆ ಇದ್ದಾಗ ದರ ನಿಗದಿ ಮಾಡೋ ಅಧಿಕಾರ ಸರ್ಕಾರಕ್ಕಿದೆ ಅಂತ ಹೇಳಿದ್ರೆ, ಹಂಗಂದ್ರೆ ಆ ಅವಶ್ಯಕತೆ ಯಾವಾಗ ಬರುತ್ತೆ? ರಾಹುಕಾಲ, ಗುಳಿಕ ಕಾಲ, ಟೈಮ್ ಏನಾರು ಬೇಕಾ? ಸದ್ಯ ಏಕರೂಪ ಟಿಕೆಟ್ ದರ ನಿಗದಿಪಡಿಸುವ ಪ್ರಸ್ತಾವನೆ ನಮ್ಮ ಮುಂದೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಆ ಪ್ರಸ್ತಾವನೆ? ಕನ್ನಡ ಚಿತ್ರಗಳಿಗೆ ಥಿಯೇಟರ್ ಕೊರತೆ ಸರ್ಕಾರದ ಗಮನಕ್ಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಕ್ರಮ ಕೈಗೊಳ್ತೀವಿ. ಯಾವಾಗ? ಈಗ ಆಲ್ರೆಡಿ ಕನ್ನಡ ಚಿತ್ರಗಳಿಗೆ ಥಿಯೇಟರ್ ಸಿಗ್ತಾ ಇಲ್ಲ, ಕನ್ನಡ ಚಿತ್ರಗಳಿಗೆ ಸ್ಕ್ರೀನ್ ಸಿಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಯಾವಾಗ? ಬರೋ ಸ್ವಲ್ಪ ಅವಕಾಶವು ಹೋದ್ಮೇಲೆ ನಿಮ್ಮ ಸರ್ಕಾರ ಗಮನ ಹರಿಸುತ್ತಾ ಕ್ರಮ ಕೈಗೊಳ್ತೀರಾ? ಹಾಗಾದ್ರೆ ಇವತ್ತು ಪರಮೇಶ್ವರ್ ಏನ್ ಮಾತನಾಡಿದ್ರು ಕೇಳಿಸ್ಕೋಣ. ಅವರೇ ಮಾಲೀಕರೇ ಇದನ್ನ ಟಿಕೆಟ್ ದರವನ್ನ ನಿಗದಿ ಮಾಡ್ತಕ್ಕಂಥ ಪದ್ಧತಿ ಇನ್ನೂ ಕೂಡ ಜಾರಿಯಲ್ಲಿದೆ. ಅವರಿಗೆ ಬಿಟ್ಬಿಟ್ಟಿದ್ದಾರೆ. ಯಾಕೆ ಆ ರೀತಿ ಆಗಿದೆಯೋ ಗೊತ್ತಿಲ್ಲ. 17-18ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಭಾಷಣದಲ್ಲಿ ಹೇಳ್ತಾರೆ, ನಾವು ಇದನ್ನು 200 ರೂಪಾಯಿಗೆ ಒಂದು ಯೂನಿಫಾರ್ಮ್ ಆಗಿ ಎಲ್ಲರಿಗೂ ಕೂಡ ಒಂದು ರೇಟ್ ಫಿಕ್ಸ್ ಮಾಡ್ತೀವಿ ಅಂತೇಳಿ ಬಜೆಟ್ ಸ್ಪೀಚಲ್ಲಿ ಹೇಳಿದ ಮೇಲೆ ಅದಕ್ಕೆ ಜೀವನೂ ಕೂಡ ಇಶ್ಯೂ ಆಗುತ್ತೆ. 11/5/2018ರಲ್ಲಿ ಒಂದು ಜೀವನೂ ಕೂಡ ಇಶ್ಯೂ ಮಾಡ್ತಾರೆ. ಇಶ್ಯೂ ಮಾಡಿದ ಮೇಲೆ ಅದಕ್ಕೆ ಈ ಥಿಯೇಟರ್ ಓನರ್ಸ್ ಎಲ್ಲರೂ ಹೋಗಿ ಅದಕ್ಕೆ ಸ್ಟೇ ತಗೊಳ್ತಾರೆ. ಸ್ಟೇ ತಗೊಂಡು ಆನಂತರ ಸರ್ಕಾರ ಅದನ್ನು ಆದೇಶವನ್ನೇ ವಾಪಸ್ ತಗೊಂಡು ಮೊದಲಿನ ರೀತಿಯಲ್ಲೇ ಪದ್ಧತಿಯನ್ನು ಮುಂದುವರಿಸ್ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಸುಮಾರು 650 ಏಕತೆರೆ ಅಂದರೆ ಸಿಂಗಲ್ ಸ್ಕ್ರೀನ್ ಮಾಡ್ತಕ್ಕಂಥ ಚಿತ್ರಮಂದಿರಗಳಿದ್ದಾವೆ. ನೋಡಿ, ಈ ಹಿಂದೆ ಟಿಕೆಟ್ ದರ ನಿಗದಿಗೆ ವಾರ್ತಾ ಇಲಾಖೆ ಆದೇಶವನ್ನ ನೀಡಿತ್ತು. ಆದ್ರೆ ವಾರ್ತಾ ಇಲಾಖೆಯ ಆದೇಶವನ್ನ ಪ್ರಶ್ನಿಸಿ ಮಲ್ಟಿಪ್ಲೆಕ್ಸ್ ಓನರ್ಗಳು ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ನಿಂದ ಸ್ಟೇ ಕೂಡ ತಗೊಂಡ್ಬಂದ್ರು. ತಡೆಯಾಜ್ಞೆಯನ್ನ ಮಲ್ಟಿಪ್ಲೆಕ್ಸ್ ಮಾಲೀಕರು ತಗೊಂಡು ಬಂದಿದ್ದಾರೆ. ಟಿಕೆಟ್ ನಿಗದಿ ಮಾಡುವಂತ ಅಧಿಕಾರ ವಾರ್ತಾ ಇಲಾಖೆಗೆ ಇಲ್ಲ ಅಂತ ತಡೆಯಾಜ್ಞೆ ಕೂಡ ಇತ್ತು. ತಡೆಯಾಜ್ಞೆಯನ್ನ ತೆರವು ಮಾಡಿ ಟಿಕೆಟ್ ದರವನ್ನ ನಿಗದಿ ಮಾಡಿ ಅಂತ ಚಲನಚಿತ್ರ ವಾಣಿಜ್ಯ ಮಂಡಳಿ ಮನವಿ ಮಾಡ್ತಾ ಇದೆ. ಸಿನಿಮಾಗಳನ್ನ ನೋಡೋದಕ್ಕೆ ಜನ ಬರೋದಿಲ್ಲ.
ಹುಚ್ಚು ಬಂದಂಗೆ ಬಾಯಿಗೆ ಬಂದಂಗೆ ಟಿಕೆಟ್ ದರ ನಿಗದಿ ಮಾಡೋದಕ್ಕಾಗಲ್ಲ. ಬೇರೆ ರಾಜ್ಯದಲ್ಲಿದೆ ಇಂತಿಷ್ಟು 150ರಿಂದ 200 ರೂಪಾಯಿ ಅಂತ ಇದೆ. ನಮ್ಮ ರಾಜ್ಯದಲ್ಲಿ ಮಾತ್ರ ಯಾಕೆ? ಅವಶ್ಯಕತೆ ಇದ್ದಾಗ ದರ ನಿಗದಿ ಮಾಡುವ ಅಧಿಕಾರ ಸರ್ಕಾರಕ್ಕಿದೆ ಅಂತ ಆದ್ಮೇಲೆ ಆ ಬೇಡಿಕೆಯನ್ನು ಈಡೇರಿಸಬಹುದಲ್ಲ. ತಡೆಯಾಜ್ಞೆಯನ್ನ ತೆರವು ಮಾಡಿ, ಈಗಿರುವಂತ ಸ್ಟೇ ಆರ್ಡರ್ ಇದೆಯಲ್ಲ ಅದನ್ನ ತೆರವುಗೊಳಿಸಿಕೊಂಡು ಟಿಕೆಟ್ ದರ ನಿಗದಿ ಮಾಡಿ ಅಂತ ಭಾರಿ ಬೇಡಿಕೆ ಬರ್ತಾ ಇದೆ. ಸರ್ಕಾರಕ್ಕೂ ಕೂಡ ಈ ಕುರಿತು ಚಲನಚಿತ್ರ ವಾಣಿಜ್ಯ ಮಂಡಳಿ ಮನವಿಯನ್ನ ಮಾಡಿಕೊಂಡಿದೆ. ಬೇರೆ ರಾಜ್ಯಗಳಲ್ಲಿ ಎಂಥದ್ದೇ ಸ್ಟಾರ್ ನಟನ ಚಿತ್ರ ಬಂದರೂ ಕೂಡ ಟಿಕೆಟ್ ದರ ನಿಗದಿ ಆಗಿದೆ. ಆದರೆ ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಎಲ್ಲೆಲ್ಲಿ ಮಲ್ಟಿಪ್ಲೆಕ್ಸ್ ಸ್ಕ್ರೀನು ಏನೇನಿದೆಯೋ ಎಲ್ಲ ಕಡೆನೂ ಅಷ್ಟೇ. ಒಂದೊಂದು ಸಿನಿಮಾಗೆ ಹಿಂದಿ ಸಿನಿಮಾ ಬಂದರೆ ಜಾಸ್ತಿ, ತೆಲುಗು, ತಮಿಳು, ಕನ್ನಡ ಸಿನಿಮಾಗಳಿಗೆ ಆ ಲೆಕ್ಕಾಚಾರದಲ್ಲಿ ತಗೊಂಡ್ರೆ ಸ್ವಲ್ಪ ಕಡಿಮೆ. ಒಂದೊಂದು ಭಾಷೆಗೆ ಒಂದೊಂದು ರೀತಿಯಾದಂಥ ಟಿಕೆಟ್ ದರ ನಿಗದಿ ಆಗಿದೆ. ಇಲ್ಲಿ ಒಂದೊಂದು ಭಾಷಾ ಚಿತ್ರಗಳಿಗೆ ಒಂದೊಂದು ರೀತಿಯಾದಂಥ ಟಿಕೆಟ್ ದರ 500 ರೂಪಾಯಿಂದ ಶುರು ಆಗುತ್ತೆ. ಅದರಲ್ಲೂ ಸ್ಟಾರ್ ನಟರು ಅಂತ ಬಂದ್ಬಿಟ್ರೆ, ಸ್ಟಾರ್ ನಟರ ಸಿನಿಮಾ ಅಂತ ಬಂದ್ಬಿಟ್ರೆ ಟಿಕೆಟ್ ದರ ದುಪ್ಪಟ್ಟಾಗುತ್ತೆ. 1,000, 1,500 ರೂಪಾಯಿವರೆಗೂ ಕೂಡ ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ದರ ಇರುತ್ತೆ. ನಮ್ಮ ಪ್ರತಿನಿಧಿ ಶಶಿಧರ್ ಮಾತನಾಡ್ತಾರೆ, ಇದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. ಶಶಿಧರ್, ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ದರದ ವಿಚಾರವಾಗಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಈ ಹಿಂದೆ ಪವರ್ ಟಿವಿ ಬೇರೆ ಬೇರೆ ಪ್ಯಾನೆಲ್ ಡಿಸ್ಕಷನ್ ಮಾಡಿದಾಗಲೂ ಕೂಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಲಿ ಕಾರ್ಯದರ್ಶಿಯಾಗಿ ಮಾತಾಡಿದ್ರು ಇದ್ರ ಬಗ್ಗೆ. ಬೇರೆ ರಾಜ್ಯದಲ್ಲಿ ಒಂದು ದರವನ್ನ ನಿಗದಿ ಮಾಡಿದ್ದಾರೆ, ಆದರೆ ನಮ್ಮ ರಾಜ್ಯದಲ್ಲಿ ಮನ್ಸೋ ಇಚ್ಛೆ ಟಿಕೆಟ್ ದರವನ್ನ ಏರಿಸ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಇದಕ್ಕೆ ಲಿಮಿಟ್ ಅನ್ನೋದಿಲ್ಲ. ಸೊ ಸರ್ಕಾರ ಇದಕ್ಕೊಂದು 200 ರೂಪಾಯಿ ಅಂತ ಒಂದು ಮಿನಿಮಮ್ ಅಮೌಂಟ್ ನಿಗದಿ ಮಾಡಲಿ ಅನ್ನುವಂಥ ಕೂಗು ಕೇಳಿ ಬಂದಿತ್ತು. ಸದ್ಯ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಶಶಿಧರ್? ಸಿಂಧೂರ, ಸಾಮಾನ್ಯ ಥಿಯೇಟರ್ಗಳಲ್ಲಿ ಮತ್ತು ಅದೇ ರೀತಿಯಲ್ಲೂ ಕೂಡ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾಗಳಲ್ಲಿ ನೋಡೋದಕ್ಕಾದರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಸರ್ಕಾರವೇ ಒಂದು ರೀತಿಯಂಥ ಏಕರೂಪದ ದರವನ್ನು ಎಲ್ಲ ಕಡೆಯೂ ಕೂಡ ನಿಗದಿಯನ್ನು ಮಾಡಿದೆ. ಆದರೆ ಸುಮಾರು ದಶಕಗಳಿಂದಲೂ ಕೂಡ ನಮ್ಮ ರಾಜ್ಯದಲ್ಲೂ ಕೂಡ ಅದೇ ರೀತಿಯಾಗಿ ಕೂಡ ಏಕರೂಪ ದರವನ್ನು ಜಾರಿ ಮಾಡಬೇಕಂತ ಹೇಳ್ಬಿಟ್ಟು ಸಾಕಷ್ಟು ಒತ್ತಾಯ ಇದ್ದರೂ ಕೂಡ ಯಾರೂ ಕೂಡ ಮುಂದೆ ಕೂಡ ಬರ್ತಾಯಿಲ್ಲ. ಸರ್ಕಾರ ಏನಾದರೂ ಮುಂದೆ ಬರ್ತದೆ ಅಂತಂದರೆ ವಾಣಿಜ್ಯ ಮಂಡಳಿಯಲ್ಲಿ ಒಂದು ಕಡೆ ಅಡ್ಡಿ ಬರುತ್ತೆ, ಅದಕ್ಕೆ ಸ್ಟಾರ್ ನಟರು ಕೂಡ ಒಂದಷ್ಟು ಅಡ್ಡಿಯನ್ನು ಪಡಿಸ್ತಾರೆ. ಆದರೆ ಸ್ಟಾರ್ ನಟರು, ನಿರ್ಮಾಪಕರು ಮತ್ತು ಚಲನಚಿತ್ರ ಏನು ಬಂದಿರೋದ ಓನರ್ಸು ಇವರೆಲ್ಲರೂ ಕೂಡ ಸೇರಿ ಹಗಲು ದರೋಡೆಯದಂತೆ ಸರ್ಕಾರಕ್ಕೆ ಪದೇ ಪದೇ ವಂಚನೆಯನ್ನು ಕೂಡ ಮಾಡ್ತಿದ್ದಾರೆ. ಯಾಕಂತಂದರೆ ಟಿಕೆಟ್ ದರ ಒಂದಿರುತ್ತೆ, ಅಲ್ಲಿ ಮಾರಾಟ ಮಾಡೋದು ಒಂದು ರೀತಿಯಾದ ದರಕ್ಕೆ ಮಾಡ್ತಾರೆ. ಇನ್ನು ಮಲ್ಟಿಪ್ಲೆಕ್ಸ್ನಲ್ಲಿ ಒಂದೊಂದು ಭಾಷೆಯ ಸಿನಿಮಾಗೆ ಒಂದೊಂದು ಸ್ಟಾರ್ಗೆ ಒಂದೊಂದು ರೇಟಲ್ಲಿ ಮಾರಾಟವನ್ನು ಕೂಡ ಮಾಡ್ಕೊಳ್ತಾರೆ. ಆದರೆ ಸರ್ಕಾರಕ್ಕೆ ಲೆಕ್ಕ ಕೊಡೋದು ಮಾತ್ರ ಕೇವಲ 100 ರೂಪಾಯಿ ಟಿಕೆಟ್ನ ದರವನ್ನು ತೋರಿಸ್ತಾರೆ. ಅಲ್ಲಿ ನೋಡಿದ್ರೆ ಒಂದು ಸಿನಿಮಾ ಏನು ಸ್ಟಾರ್ ಏನು ಮಾಲ್ಗಳಲ್ಲಿ ಎಲ್ಲಾದರೂ ಒಂದು ಸಿನಿಮಾ ನೋಡ್ಬೇಕಾದ್ರೆ 500 ರೂಪಾಯಿಂದ 1000 ರೂಪಾಯಿವರೆಗೂ ಇವತ್ತು ಏನು ಥಿಯೇಟ್ರಲ್ಲಿ ಸಿನಿಮಾ ನೋಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಇದೆ. ಆದರೆ ಸರ್ಕಾರಕ್ಕೆ ಕೊಡೋದು ಕೇವಲ 100 ರೂಪಾಯಿ ಲೆಕ್ಕದಲ್ಲಿ, ಅದರಲ್ಲೂ ಕೂಡ 80 ರೂಪಾಯಿ ಅದರಲ್ಲೂ ಕೂಡ ಬಳಕೆಯನ್ನು ಮಾಡಿಕೊಂಡು ಕೇವಲ 20 ರೂಪಾಯಿ ಮಾತ್ರ ಸರ್ಕಾರಕ್ಕೆ ಟ್ಯಾಕ್ಸನ್ನು ಕೊಟ್ಟು ವಂಚನೆಯನ್ನು ಕೂಡ ಮಾಡ್ತಿದ್ದಾರೆ. ಇದೇ ಕಾರಣಕ್ಕಾಗಿ DK ಶಿವಕುಮಾರ್ ಅವರು ಕೂಡ ಏನು ಸ್ಟಾರ್ ನಟರಿಗೆ ನೆಟ್ಟು ಬೋಲ್ಟನ್ನು ಕೂಡ ಟೈಟ್ ಮಾಡ್ಬೋದು ನಮ್ಗೆ ಗೊತ್ತಿದೆ ಅಂತಲೂ ಕೂಡ ಮೊನ್ನೆ ಸೂಚನೆ ಕೂಡ ಕೊಟ್ಟಿದ್ರು. ಇದೆಲ್ಲ ಬೆಳವಣಿಗೆಗಳು ಆದ ನಂತರ ಗೃಹ ಸಚಿವರಂತ ಪರಮೇಶ್ವರ್ ಕೂಡ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಪರಿಷತ್ನಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಇವೆಲ್ಲವನ್ನ ಬೆಳವಣಿಗೆಗಳನ್ನು ನೋಡೋದಾದರೆ ಆ ಸ್ಟಾರ್ ಏನು ಮಲ್ಟಿಪ್ಲೆಕ್ಸ್ನಲ್ಲಿ ಏಕರೂಪ ದರವನ್ನು ಮಾಡುವಂಥ ಅಧಿಕಾರ ಸರ್ಕಾರಕ್ಕೆ ಇದೆ. ಹೀಗಾಗಿ ನಾವೇ ಒಂದು ಮಲ್ಟಿಪ್ಲೆಕ್ಸ್ ಏನು ದರವನ್ನು ನಾವೇ ನಿಗದಿ ಮಾಡ್ತೀವಿ ಅಂತ ಕೂಡ ಸರ್ಕಾರ ಒಂದು ಖಡಕ್ ಸೂಚನೆ ಕೂಡ ಕೊಟ್ಟಿದೆ. ಹೀಗಾಗಿ ಸ್ಟಾರ್ ನಟರು ನಾವು ಹೇಳಿದ್ದಂತೆ ಆಗುತ್ತೆ ಅಂತ ಕೆಲವೊಂದಷ್ಟು ಜನ ಇದ್ರು. ಸಿನಿಮಾ ಥಿಯೇಟರ್ನ ಓನರ್ಸು ಅಷ್ಟೇ, ಅವ್ರಿಗೆ ಇಷ್ಟ ಬಂದಂತೆ ಟಿಕೆಟ್ಗಳನ್ನು ಬ್ಲಾಕ್ ಆಗಿದೆ, ಎಲ್ಲೂ ಕೂಡ ಸಿಗ್ತಿಲ್ಲ ಅನ್ನೋದು, ಏನು ಒಂದು ರೀತಿಯಂಥ ಗ್ರಾಹಕರಿಗೆ ಕೂಡ ವಂಚನೆಯನ್ನು ಕೂಡ ಮಾಡೋದು. ಮತ್ತು ಒಂದಷ್ಟು ಅಭಿಮಾನಿಗಳು 1000 ರೂಪಾಯಿ ಇದ್ರೂ ಕೂಡ ಹೋಗಿ ನೋಡ್ತಾರೆ, 100 ರೂಪಾಯಿ ಇದ್ರೂ ಕೂಡ ಹೋಗಿ ನೋಡ್ತಾರೆ, ಎಷ್ಟೇ ಆದರೂ ಕೂಡ ರಿಲೀಸ್ ಆದಾಗ ಅವ್ರ ಅಭಿಮಾನದಿಂದ ಹೋಗಿ ನೋಡ್ತಾರೆ. ಆದರೆ ಅಭಿಮಾನವನ್ನು ದುರ್ಬಳಕೆಯನ್ನು ಮಾಡಿಕೊಂಡು ಸಿನಿಮಾ ಥಿಯೇಟರ್ನ ಮಾಲೀಕರು, ಅದೇ ರೀತಿ ಕೂಡ ನಟರು ಮತ್ತು ಕೂಡ ನಿರ್ಮಾಪಕರು ಇವರೆಲ್ಲರೂ ಕೂಡ ಸರ್ಕಾರಕ್ಕೆ ಒಂದು ಕಡೆ ವಂಚನೆಯನ್ನು ಕೂಡ ಮಾಡ್ತಾಯಿದ್ದಾರೆ. ಮತ್ತು ಆ ನಟರನ್ನು ನಂಬಿರುವಂಥ ಅಭಿಮಾನಿಗಳನ್ನು ಕೂಡ ವಂಚನೆಯನ್ನು ಕೂಡ ಮಾಡ್ತಾರೆ. ಸರ್ಕಾರ ಕೂಡ ಮೋಸವನ್ನು ಕೂಡ ಮಾಡ್ತಾರೆ. ಹೀಗಾಗಿ ಇದೆಲ್ಲದೂ ಕೂಡ ಮೂಗುದಾರ ಹಾಕೋಕ್ಕೆ ಈಗ ಸರ್ಕಾರ ಒಂದು ರೀತಿಯಂತ ಉನ್ನತ ಮಟ್ಟದ ತೀರ್ಮಾನ ಕೂಡ ತೆಗೆದುಕೊಂಡಿದೆ ಅಂತ ಕೂಡ ಹೇಳ್ಬೋದು ಸಿಂಧೂರ. ಓಕೆ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಹಳಷ್ಟು ಜನ ಚಿತ್ರಪ್ರೇಮಿಗಳಿದ್ದೀರಿ, ಕರೆ ಮಾಡಿ ನೀವು ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಬಹುದು. ಮಂಜುಳಾ ನಮ್ಮ ಜೊತೆಗೆ ಇದ್ದಾರೆ. ಮಂಜುಳಾ, ನಮಸ್ತೆ ಮಂಜುಳಾ. ನಮಸ್ಕಾರ ಮೇಡಮ್. ಹೇಳಿ ಮಂಜುಳಾ. ನಾನು ಹ್ಯಾಂಡಿಕ್ಯಾಪ್ಟ್ ಮೇಡಮ್. ಎಸ್ ಮಂಜುಳಾ, ಹೇಳಿ. ಅಂಗವಿಕಲತೆ
ನನ್ಗ್ಯಾರು ಸಹಾಯ ಮಾಡುವುದಿಲ್ಲ. ಸಿದ್ದರಾಮಯ್ಯನ ಜೊತೆ ಮಾತಾಡ್ಬೇಕು ಮೇಡಮ್. ಮಂಜುಳಾ, ಹಲೋ, ಮಾತನಾಡಿ ಮಂಜುಳಾ. ಓಕೆ, ಕಾಲ್ ಡಿಸ್ಕನೆಕ್ಟ್ ಆಗಿದೆ ಅಂತ ಅನ್ಸುತ್ತೆ. ಪಾಪ ಅವ್ರು ಏನೋ ಬೇರೆ ವಿಚಾರ ಮಾತನಾಡ್ತಾ ಇದ್ರು. ಬಹುಶಃ ಅವ್ರಿಗೆ ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಿದ್ವಿ ಅನ್ನೋದು ಗೊತ್ತಾಗ್ಲಿಲ್ಲ ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ಇರ್ಲಿ, ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮಂಜುಳಾ. ಎಸ್, ನೀವು ಕೂಡ ಕರೆ ಮಾಡ್ಬೋದು. ದೇಶದಲ್ಲೇ ದುಬಾರಿ ಬೆಂಗಳೂರಿನ ಮಲ್ಟಿಪ್ಲೆಕ್ಸ್ಗಳಲ್ಲಿನ ಟಿಕೆಟ್ ದರ, ಇದ್ರ ಬಗ್ಗೆ ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ಬಹುದು. ಈ ಹಿಂದೆ ಟಿಕೆಟ್ ದರ ನಿಗದಿ ಮಾಡಬೇಕು ಅಂತ ಹೇಳಿ ವಾರ್ತಾ ಇಲಾಖೆ ಆದೇಶವನ್ನ ಕೊಟ್ಟಿತ್ತು. ಆದ್ರೆ ಮಲ್ಟಿಪ್ಲೆಕ್ಸ್ಗಳ ಓನರ್ಗಳು ಕೋರ್ಟ್ನಲ್ಲಿ ತಡೆಯಾಜ್ಞೆಯನ್ನ ತೆಗೆದುಕೊಂಡು ಬಂದಿದ್ದಾರೆ. ಹೇಗಾದ್ರೂ ಮಾಡಿ ಆ ತಡೆಯಾಜ್ಞೆಯನ್ನ ತೆರವುಗೊಳಿಸಿ ದರವನ್ನ ನಿಗದಿ ಮಾಡಬೇಕು ಅನ್ನುವಂಥದ್ದು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಕೂಗು ಕೂಡ ಆಗಿದೆ. ಇದೇ ರೀತಿ ಟಿಕೆಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದ್ರೆ ಸಿನಿಮಾ ನೋಡೋದು ಹೆಂಗೆ? ಒಂದು ಕಡೆ ದುಬಾರಿ ದುನಿಯಾದಲ್ಲಿ ನಾವು ಬದುಕ್ತಾ ಇದ್ದೀವಿ. ಹಾಲಿನಿಂದ ಹಿಡಿದು ಪ್ರತಿನಿತ್ಯ ಬಳಸುವಂತಹ ಎಲ್ಲ ಪದಾರ್ಥಗಳ ಬೆಲೆ ಕೂಡ ಜಾಸ್ತಿ ಆಗಿದೆ. ಹೀಗಿರುವಾಗ ಸಿನಿಮಾ ನೋಡಬೇಕು, ಒಂದು ಮೈಂಡ್ ರಿಲ್ಯಾಕ್ಸೇಷನ್ಗೋಸ್ಕರ ಸಿನಿಮಾ ನೋಡಬೇಕು ಅಂತ ಆದ್ರೂ ಕೂಡ ಹೋಗಿ ನೋಡೋದಕ್ಕೂ ಆಗಲ್ಲ. ಯಾಕೆಂದ್ರೆ ಇವತ್ತು ಒಂದು ಸಿನಿಮಾ ನೋಡಬೇಕು ಅಂತಂದ್ರೆ ಮಿನಿಮಮ್ 1,500ದಿಂದ ಒಬ್ಬರಿಗೆ 1,000ದಿಂದ 1,500 ದುಡ್ಡು ಖರ್ಚಾಗ್ತಾ ಇದೆ. ಇದಕ್ಕೆಲ್ಲವೂ ಒಂದು ಫುಲ್ ಸ್ಟಾಪ್ ಇಡುವತ್ತ ಸರ್ಕಾರ ಏನಾದ್ರೂ ಗಮನ ಹರಿಸಬೇಕು ಅನ್ನುವಂಥ ಮಾತು ಕೂಡ ಕೇಳಿ